Hello children, in my last session I explained about distance and displacement. Distance ಅಲ್ಲಿ ನಾವು ಏನು ಓದಿದ್ವಿ, ಒಂದು ಒಬ್ಜೆಕ್ಟ್ ಪಾತ್ನ ಫಾಲೋ ಮಾಡಿಕೊಂಡು ಅಂದರೆ ದಾರಿನ ಫಾಲೋ ಮಾಡ್ಕೊಂಡು ಬಂದರೆ ಆ ದಾರಿದು ಲೆಂತಿಗೆ ನಾವು ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಡಿಸ್ಪ್ಲೇಸ್ಮೆಂಟ್ ಅಂದರೆ ಒಂದು ಒಬ್ಜೆಕ್ಟು ಅದು ಪಾತ್ನ ಫಾಲೋ ಮಾಡ್ಕೊಂಡು ಬರುತ್ತೆ, ಆ ಪಾತದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫೈನಲ್ ಪೊಸಿಷನ್ ಆ್ಯಂಡ್ ಇನಿಷಿಯಲ್ ಪೊಸಿಷನ್, ಅದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಸ್ಪೀಡ್. ಸ್ಪೀಡ್ ಅಂದರೆ ಒಂದು ಎಕ್ಸಾಂಪಲ್ ಇಂದ ನೋಡೋಣ. ಇಲ್ಲಿ ಒಂದು ಪಾಯಿಂಟ್ ಎ ಇದೆ, ಈ ಕಡೆ ಪಾಯಿಂಟ್ ಬಿ ಇದೆ. ಒಂದು ಒಬ್ಜೆಕ್ಟು ಎ ಇಂದ ಬಿ ತನಕ 100 ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡಿದೆ 5 ಅವರ್ಸಲ್ಲಿ. ಸೊ ಇದ್ದು ಸ್ಪೀಡ್ ಎಷ್ಟಿದೆ ಅಂತ ನಾವು ಕಂಡು ಹಿಡಿಬೇಕಂದ್ರೆ ಸ್ಪೀಡ್ದು ಫಾರ್ಮುಲಾ ನಾವು ಪ್ರೀವಿಯಸ್ ಕ್ಲಾಸಿಂದನೂ ನಾವು ಓದ್ಕೊಂಡು ಬರ್ತಾ ಇದ್ದೀವಿ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ ಎಷ್ಟು ಕವರ್ ಮಾಡಿದೆ ಒಬ್ಜೆಕ್ಟು 100 ಕಿಲೋಮೀಟರ್ ಡಿವೈಡೆಡ್ ಬೈ ಟೈಮ್, ಎಷ್ಟು ಗಂಟೆದಲ್ಲಿ ಒಬ್ಜೆಕ್ಟ್ ಕವರ್ ಮಾಡಿದೆ 5 ಅವರ್ಸ್ ಅಲ್ವಾ. ಸೊ ಕ್ಯಾನ್ಸಲೇಷನ್ ಮಾಡಿದರೆ 5 1 5 2 ಸೊ 20 ಕಿಲೋಮೀಟರ್ ಬರುತ್ತೆ. ಅಂದರೆ ಈ ಒಬ್ಜೆಕ್ಟು 20 ಕಿಲೋಮೀಟರ್ ಪರ್ ಅವರಲ್ಲಿ ಈ ಡಿಸ್ಟೆನ್ಸ್ನ ಕವರ್ ಮಾಡಿದೆ. ಸಪೋಸ್ ಇಲ್ಲೊಂದು ಒಬ್ಜೆಕ್ಟು ಪಿ ಇಂದ ಹಿಡಿದು ಕ್ಯೂ ತನಕ ಹೋಗ್ತಾ ಇದೆ, 100 ಕಿಲೋಮೀಟರ್ಸ್ ಇದೆ, ಬಟ್ ಈ ಸಲ ಟೈಮು 5 ಅವರ್ಸ್ ಬದಲು 2 ಅವರ್ಸ್ ತೊಗೊಂಡಿದೆ. ಅಂದರೆ ಸೊ ಇದ್ದು ಸ್ಪೀಡ್ ಎಷ್ಟು ಬರುತ್ತೆ, 2 1 ಕ್ಯಾನ್ಸಲೇಷನ್ ಮಾಡಿದ್ರೆ ನಮಗೆ 50 ಬರುತ್ತೆ. ಸೊ ಈ ಒಬ್ಜೆಕ್ಟು 50 ಕಿಲೋಮೀಟರ್ ಪರ್ ಅವರ್ ಡಿಸ್ಟೆನ್ಸ್ನ ಕವರ್ ಮಾಡಿದೆ. ಸೊ ಇಲ್ಲಿ 50 ಕಿಲೋಮೀಟರ್ ಪರ್ ಅವರ್ ಈ ಒಬ್ಜೆಕ್ಟದು ಸ್ಪೀಡ್ ಆಯಿತು. ಸೊ ಇದರಲ್ಲಿ ನಮಗೆ ಏನು ಅರ್ಥ ಆಗ್ತಿದೆ ಅಂದರೆ ಒಂದು ಒಬ್ಜೆಕ್ಟು ಎಷ್ಟು ರೇಟಲ್ಲಿ ಹೋಗುತ್ತೆ, ಎಷ್ಟು ಸ್ಲೋ ಆಗಿ ಹೋಗುತ್ತೆ, ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತ ನಮಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಸ್ಪೀಡ್ಗೋಸ್ಕರ ನಾವು ಹೇಳ್ತೀವಿ, ಇಟ್ ಗಿವ್ಸ್ ಆ್ಯನ್ ಐಡಿಯಾ ಆಫ್ ಹೌ ಸ್ಲೋ ಆರ್ ಫಾಸ್ಟ್ ದ್ಯಾಟ್ ಬಾಡಿ ಈಸ್ ಮೂವಿಂಗ್. ಸ್ಪೀಡ್ ಆಫ್ ದ ಬಾಡಿ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಇಟ್ ಪರ್ ಯೂನಿಟ್ ಟೈಮ್. ಸ್ಪೀಡ್ ಏನು ಹೇಳ್ತಾ ಇದೆ, ಒಂದು ಬಾಡಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ, ಎಷ್ಟು ಟೈಮಲ್ಲಿ ಅದು ಕವರ್ ಮಾಡಿದೆ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಡಿ ಬೈ ಟಿ. ಡಿಸ್ಟೆನ್ಸ್ ಅಂದರೆ ಇಲ್ಲಿ ಸ್ಕೇಲರ್ ಕ್ವಾಂಟಿಟಿ ಆಯಿತು. ಡಿಸ್ಟೆನ್ಸಲ್ಲಿ ಡೈರೆಕ್ಷನ್ ಏನು ಬರಲ್ಲ ಅಲ್ವಾ, ನಾವು ಫಿಸಿಕಲ್ ಕ್ವಾಂಟಿಟೀಸಲ್ಲಿ ಇದು ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಡಿಸ್ಟೆನ್ಸ್ಗೆ ಯಾವಾಗಲೂ ಡೈರೆಕ್ಷನ್ ಬರಲ್ಲ. ಸೊ ಡಿಸ್ಟೆನ್ಸ್ಗೆ ಇಲ್ಲಿ ಡೈರೆಕ್ಷನ್ ಇಲ್ಲ, ಸೊ ಇದು ಸ್ಕೇಲರ್ ಕ್ವಾಂಟಿಟಿ. ಟೈಮ್ಗೆ ಕೂಡ ಡೈರೆಕ್ಷನ್ ಬರಲ್ಲ, ಸೊ ಟೈಮ್ ಕೂಡ ಒಂದು ಸ್ಕೇಲರ್ ಕ್ವಾಂಟಿಟಿ ಆಯಿತು. ಸೊ ಡಿಸ್ಟೆನ್ಸು ಟೈಮ್ ಎರಡು ಸ್ಕೇಲರ್ ಕ್ವಾಂಟಿಟಿ ಆಗಿರೋದ್ರಿಂದ ಸ್ಪೀಡ್ ಕೂಡ ಒಂದು ಸ್ಕೇಲರ್ ಕ್ವಾಂಟಿಟಿ. ಇದು SI ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಯಾಕೆ ಮೀಟರ್ ಪರ್ ಸೆಕೆಂಡ್ ಅಂದರೆ ನಾವು ಡಿಸ್ಟೆನ್ಸ್ ಹೇಗೆ ಮೆಷರ್ ಮಾಡ್ತೀವಿ ಮೀಟರಲ್ಲಿ, ಅದೇ ಥರ ಟೈಮ್ ಮೆಷರ್ ಮಾಡೋದು ಸೆಕೆಂಡ್ಸಲ್ಲಿ. ಸೊ ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ನಾವು ಸಿಸ್ಟಮ್ ಆಫ್ ಯೂನಿಟ್ಸ್ನಲ್ಲಿ ನಾವು ಓದಿದ್ವಿ ಇದು ಯೂನಿಟ್ ಏನಕ್ಕೆ ಹಾಕ್ತೀವಿ ಅಂತ. ಯೂನಿಟ್ ಏನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೆ ಆ ಮ್ಯಾಗ್ನಿಟ್ಯೂಡ್ಗೆ ಏನು ವ್ಯಾಲ್ಯೂನೇ ಇರಲ್ಲ. ಸೊ ಇಷ್ಟು ಸ್ಪೀಡ್ದು ಡೆಫಿನೇಷನ್ ಇತ್ತು. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.